ಹೌಸ್ ಡ್ರೆಸ್ಗಳ, ಆಮೇಲೆ ತಾವೆಲ್ಲ ನೃತ್ಯಗಳನ್ನ ಮಾಡಿದ್ರಿ. ಇದೀಗ ಅನೇಕ ದೇಶ ಬೇರೆ ಬೇರೆ ಹೌಸ್ಗಳು ಬೇರೆ ಬೇರೆ ತರದ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಮೊದಲು ಮ್ಯೂಸಿಕ್ಗೆ ಕೆಲವರು ಪರ್ಫಾರ್ಮೆನ್ಸ್ ಮಾಡಿದ್ರಿ. ಯಾವಾಗಲೇ ನನಗೂ ಖುಷಿ, ಭಾಗವಹಿಸ್ಬೇಕು ಅಂತ ಅನಿಸ್ತಿತ್ತು, ಖುಷಿ ಕುಣಿಬೇಕು ಅಂತ ಹೇಳಿ. ಆಮೇಲೆ ಆ ರಿಂಗ್ ತಗೊಂಡು ಬಂದ್ರಿ, ಅದಕ್ಕಿಂತ ಚೆನ್ನಾಗಿತ್ತು. ಧ್ವಜಗಳ ಬಣ್ಣಗಳ ಪಟ್ಟಿಯನ್ನು ತಗೊಂಡು ಪರ್ಫಾರ್ಮೆನ್ಸ್ ಮಾಡಿದ್ರಿ, ಅದಂತೂ ಎಕ್ಸ್ಟ್ರಾಡಿನರಿ. ಸೊ ಇದನ್ನೆಲ್ಲ ತಯಾರಿ ಮಾಡಲಿಕ್ಕೆ ಇಷ್ಟು ಚಂದ ನಿಮ್ಮನ್ನ ಒಳ್ಳೆ ಸ್ಟಡಿಗೆ ಮೊದಲನೇದು ವೇದಿಕೆ, ಒಂದು ಸ್ಟೆಪ್ ಡಿಸಿಪ್ಲಿನ್. ಸೊ ಬಹಳ ಸಿಸ್ಟಮೆಟಿಕ್ ಆಗಿ ಶಿಸ್ತುಬದ್ಧವಾಗಿ ತಾವು ಪರ್ಫಾರ್ಮನ್ನು ಮಾಡಿದ್ರಿ. ಅದನ್ನ ನಿಮಗೆ ತಯಾರಿ ಪ್ರಿಪರೇಷನ್ ಮಾಡಲಿಕ್ಕೆ ಅನೇಕ ಗುರುಮಾತೆಯರು ಎಲ್ಲ ಅಣ್ಣಂದಿರು ಅಕ್ಕಂದಿರೆಲ್ಲ ಸಹಕಾರ ಮಾಡಿರ್ತಾರೆ ನಿಮಗೆ, ಪ್ರಿಪೇರ್ ಮಾಡಿರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಮೊದಲನೇ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ. ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಅವರಿಗೆ. ಇನ್ನು ಎರಡನೇದ್ದು ಹೇಳಬೇಕು ಅಂದ್ರೆ, ನಾನು ನಿಮ್ಮ ಶಾಲೆಗೆ ಇದು ಬರ್ತಾ ಇರೋದು ಎಷ್ಟನೇ ಸಾರಿ ರೀ? ಎರಡನೇ ಸಾರಿ. ಮೊದಲನೇ ಸಾರಿ ಬಂದಾಗ ಇದರಲ್ಲಿ ಎಷ್ಟು ಜನ ಇದ್ರಿ? ಸ್ವಲ್ಪ ಕೈ ಮೇಲ್ ಮಾಡಿ ನೋಡೋಣ. ವೆರಿ ಗುಡ್. ಸೊ ನೆನಪಿದೆ ನನ್ನ ಹೆಸರು ಎಲ್ಲರಿಗೂ, ಹಂಗಾದ್ರೆ ಓಕೆ ಬಿಡ್ರಿ. ಇದು ಎರಡನೇ ಸೌಭಾಗ್ಯ ನನಗೆ ಬರಲಿಕ್ಕೆ, ತಮ್ಮ ಶಾಲೆಗೆ ಬರಲಿಕ್ಕೆ. ನಾನೊಂದು ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ಎಲ್ಲ ಗುರುಗಳಿಗೆ, ಶಿಕ್ಷಕರಿಗಾಗಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ವರ್ಕ್ಶಾಪ್ ಸಂಬಂಧ ನಾನು ಬರ್ತೀನಿ ರೀ, ನಾನೇ ಸುಮೋಟು ಅಂತ. ಅದು ಬರ್ಲಿಕ್ಕೆ ನನಗಾಗಲಿಲ್ಲ. ಸೊ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ ತಮ್ಮ ಸಂಸ್ಥೆಯಲ್ಲಿ ಮತ್ತು ತಮ್ಮ ಎಲ್ಲ ಶಿಕ್ಷಕರಲ್ಲಿ. ಇನ್ನೊಂದು ದಿನ ಖಂಡಿತ ನಾನೇ ತಮಗೆ ಸಮಯ ತಗೊಂಡು ಒಂದಿನ ನಾನು ಬಂದು ಕೆಲವು ಲೋ ಕಾಸ್ಟ್ ಮಟೀರಿಯಲ್ಸ್ ಮೇಲೆ ಮಾಡೆಲ್ಸ್ ಮಾಡೋದಿರ್ಬೋದು, ಅಥವಾ ಸ್ಪಾರ್ಕಿಂಗ್ ಕ್ರಿಯೇಟಿವಿಟಿ, ಕ್ಯೂರಿಯಾಸಿಟಿ ಆ್ಯಂಡ್ ಹ್ಯುಮ್ಯಾನಿಟಿ ಹೆಂಗೆ ಅನ್ನೋದು. ಸೊ ಟೀಚರ್ಸ್ ಸ್ಕಿಲ್ ಡೆವಲಪ್ಮೆಂಟು ಜೊತೆಗೆ ಸ್ಟೂಡೆಂಟ್ಸ್ಗೆ ಕರ್ತೃತ್ವ ಶಕ್ತಿ ಬರಬೇಕು. ಆ ಹಿನ್ನೆಲೆಯೊಳಗೆ ಒನ್ ಡೇ ವರ್ಕ್ಶಾಪ್ ಮಾಡಬೇಕು ಅಂತ ನನ್ನ ಒಂದು ಆಶೆ ಇದೆ, ಅಭಿಲಾಷೆ ಇದೆ. ಸೊ ಅವಕಾಶವನ್ನು ಅವರಲ್ಲಿ ತಮ್ಮಲ್ಲಿ ಕೇಳ್ತಾ ಮತ್ತು ಆ ಒಂದು ದಿನವನ್ನು ಆದಷ್ಟು ಬೇಗ ಬರಲಿ ಅಂತ ಅಂದ್ಕೊಳ್ತೇನೆ. ಲಾಸ್ಟ್ ಟೈಮ್ ಬಂದಾಗ ನಾನು ಒಂದು ಕಥೆ ಹೇಳಿದ್ದೆ, ನೆನಪಿದೆ ಯಾರಿಗಾರು? ಯಾರ ಕತೆ? ಯಾವ ಸಹಜ ಅಲ್ಲ, ಹಂಗೆಲ್ಲ ನೆನಪಿಟ್ಕೊಂಡಿವಿ ಅಂತಂದ್ರೆ ತಲೆ ಡಾನ್ ಆಗಿಬಿಡ್ತು, ಹೌದಿಲ್ಲ? ವಜ್ಜಾಗಿಬಿಡ್ತು. ಇರಲಿ, ಸ್ವಲ್ಪ ಬೇಸಿಕ್ಸ್ ಬಗ್ಗೆ ತಮ್ಮ ವಿದ್ಯಾರ್ಥಿಗಳು ಇದಕ್ಕೆ ತಾವೆಲ್ಲರೂ ಇದರಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರಿ ಬೇರೆ ಬೇರೆ ರೀತಿಯೊಳಗೆ. ಒಬ್ಬ ವಿದ್ಯಾರ್ಥಿ ಮೊದಲಿಗೆ ಒಂದು ಹೇಳಿದ, ನಾನು ಅಳಿದರೂ ಸಹಿತ ಸಂವಿಧಾನ ಉಳಿಬೇಕು ಅನ್ನುವಂಥ ಮಾತನ್ನ ಮೊದಲಿಗೆನೆ ತಮಗೆ ತಾನು ಪೀಠಿಕೆ ರೂಪದಲ್ಲಿ